ಇವತ್ತಿನ ಟಾಪಿಕ್ ಬಂದು ಲೆಗ್ ಬೆಂಡ್ ಪ್ರಾಬ್ಲಮ್. ಹೇಳಿ ಸರ್, ಹೇಳಿ, ಬೇಗ 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 ಹೇಳಿ ಸರ್. ಏನಂದ್ರೆ ನಾಯಿಗಳನ್ನ ನೀವು ತಗೊಂಡ್ಬಂದು ಕೇಜ್ ಅಲ್ಲಿ ಅಥವಾ ಚೈನ್ ಅಲ್ಲಿ 24 ಅವರ್ಸ್ ಕಟ್ಟಿರ್ತೀರಾ, ಅದಕ್ಕೆ ಪ್ರಾಪರ್ ಆಗಿ ಎಕ್ಸರ್ಸೈಸ್ ಕೊಡಕ್ ಆಗಲ್ಲ ಅಂತ ಅಂದಾಗ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವನ್ ನೋಡಿ ಹೆಂಗ್ ನಗ್ತಿದ್ದಾನೆ ಅಂತ. ಯಾಕಂದ್ರೆ ಇವಾಗ ತಾನೇ ಜಸ್ಟ್ ಒಂದು ಎಕ್ಸರ್ಸೈಸ್ ಸೆಷನ್ ಮುಗೀತು, ಇರ್ಲಿ ಬಿಡು, ಆಟ ಆಡ್ಕೊಂಡ್ ಬಂದು ಚೆನ್ನಾಗಿ ಸುಸ್ತಾಗಿ ಮಲಗಿದಾನೆ. ಒಂದು ನಾಯಿಗೆ ಅದ್ರದ್ದು ಏಜ್ ಪ್ರಕಾರ, ಅದ್ರದ್ದು ವೆಯ್ಟ್ ಪ್ರಕಾರ ನೀವು ಇಷ್ಟು ಎಕ್ಸರ್ಸೈಸ್ ಕೊಡ್ಬೇಕಂತ ಇರುತ್ತೆ. ನೀವ್ ಅದನ್ನ ಕೊಡದೆ ನೀವು ಮನೇಲೆ ತಂದು ನೀವೇನೇ ಐಷಾರಾಮಿ ಊಟಗಳನ್ನ ಹಾಕಿ ಸಾಕಿದ್ರು ನಾಯಿಗೆ ಬಾಡಿಗೆ ಬೇಕಾಗಿರೋ ನೆಟ್ ಸಿಗಲ್ಲ. ಈ ತರ ಆದಾಗ ಡಾಗ್ ಓವರ್ ವೆಯ್ಟ್ ಆಗುತ್ತೆ, ಒಬೀಸ್ ಆಗುತ್ತೆ, ಜಾಯಿಂಟ್ಸ್ ಎಲ್ಲ ವೀಕ್ ಆಗುತ್ತೆ. ನಾಯಿ ವೆಯ್ಟ್ ಎಲ್ಲ ಈ ಜಾಯಿಂಟ್ಸ್ ಮೇಲೆ ಬಂದು ಕುತ್ಕೊಂಡು ಜಾಯಿಂಟ್ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೊಂದು ರೀಸನ್ ಆಯ್ತು. ಅಂದ್ರೆ ಇನ್ನೊಂದು ಡಯಟ್ ಇಶ್ಯೂ. ಈಗ ನೀವು ಎಕ್ಸರ್ಸೈಸ್ ಕೊಟ್ಟು ಡಯಟ್ ಕೊಟ್ಟಿಲ್ಲ ಅಂತ ಅಂದ್ರೆ ಆಗ್ಲೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ. ಇಲ್ಲ ನೀವು ಡಯಟ್ ಚೆನ್ನಾಗಿ ಕೊಟ್ಟು ಎಕ್ಸರ್ಸೈಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಆಗ್ಲೂ ಕೂಡ ಬರುತ್ತೆ. ಇದೆರಡು ಕೂಡ ಕಂಪ್ಲೀಟ್ ಆಗಿ ನೀವು ಕೊಡ್ಲೇಬೇಕು. ಡಯಟ್ ವೈಸ್ ಅಲ್ಲಿ ನಿಮ್ಗೆ ಡಾಗ್ಸ್ ಗೆ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಕ್ಯಾಲ್ಸಿಯಂ ಕೊಡ್ಲೇಬೇಕಾಗುತ್ತೆ. ಕ್ಯಾಲ್ಸಿಯಂಗೆ ಒಳ್ಳೆ ಸೋರ್ಸ್ ಏನಪ್ಪಾ ಅಂತ ಅಂದ್ರೆ ಮೊಟ್ಟೆ ಒಡಕ್ಲು ಬರುತ್ತೆ, ಒಂದು ಒಳ್ಳೆ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಇದು. ಅದನ್ನ ಬಿಟ್ಟು ನೀವು ಚಿಕನ್ ಲೆಗ್ಸ್ ಸಿಗುತ್ತೆ, ಅದನ್ನ ತಗೊಂಡ್ಬಂದು ಬೇಯಿಸಿ ಕಾಲ್ ಸೂಪ್ ಮಾಡ್ಕೊಡ್ಬೋದು, ಮೇಕೆದ ಕಾಲ್ ಸೂಪ್ ಕೊಡ್ಬೋದು. ಓಕೆ, ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶಿರೋಧ ನಿಮ್ಗೋಸ್ಕರ. ಜೈ ಬಜರಂಗಿ.